ನಮ್ಮ ದೇಶದಲ್ಲಿ ಅಂದರೆ ಇಂಡಿಯಾದಲ್ಲಿ ಫುಡ್ ಕಂಪ್ನೀಸ್, ಅದರಲ್ಲಿ ಎಸ್ಪೆಷಲಿ ಬಿಸ್ಕೆಟ್ ಕಂಪ್ನೀಸ್ ನಮ್ಮನ್ನ ಚೀಟ್ ಮಾಡ್ತಾ ಇದೆಯಾ ನೋಡಿ. ಇತ್ತೀಚೆಗೆ ನಮ್ಮ ದೇಶದ ಗೌರ್ಮೆಂಟು ತುಂಬ ದೊಡ್ಡ ಮನ್ಸು ಮಾಡಿ GST ಕಮ್ಮಿ ಮಾಡಿದ್ದಾರೆ. ಆದರೆ ಈ ಬಿಸ್ಕೆಟ್ ಕಂಪ್ನೀಸ್ ಅವರು ನಾವು ಹೇಗೆ GST ಕಮ್ಮಿ ಮಾಡೋಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಬಿಸ್ಕೆಟ್ ಪ್ಯಾಕು 20 ರೂಪಾಯಿ ಸೇಲ್ ಆಗ್ತಾ ಇದ್ರೆ ಈಗ GST ಕಮ್ಮಿ ಆಗಿರೋದ್ರಿಂದ ಅದು ಈಗ 18 ರೂಪಾಯಿಗೆ ಸಿಗಬೇಕು. ಅಪ್ರಾಕ್ಸಿಮೇಟ್ ಆಗಿ ಹೇಳಬೇಕು ಅಂದರೆ 17 ರೂಪಾಯಿ 80 ಪೈಸೆ ಆಗುತ್ತೆ. ಸೊ ನೋಡೋದಾದ್ರೆ ಕಂಪ್ನಿಯವರು 17 ರೂಪಾಯಿಗೆ ಒಂದು ಬಿಸ್ಕೆಟ್ ಪ್ಯಾಕೆಟ್ನ ಮಾಡಬೇಕಿತ್ತು. ಆದರೆ ಈ ಕಂಪ್ನೀಸ್ ಹೇಳೋದೇನೆಂದರೆ, ನೋಡಿ ಸೀತಮ್ಮ, ನಾವು ಮುಂಚೆಯಿಂದನೂ ಒಂದು ರೌಂಡ್ ಫಿಗರಲ್ಲಿ ಈ ಬಿಸ್ಕೆಟ್ನ ರೇಟ್ ಸೆಟ್ ಮಾಡ್ತಾ ಬಂದಿದ್ದೀವಿ. ಯಾವುದೇ ವಸ್ತುವಿನ ಬೆಲೆ ನೋಡೋಕೆ ಹೋದರೆ 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ, ಈಗ ರೌಂಡ್ ಫಿಗರಲ್ಲಿ ಅದರ ರೇಟ್ನ ಫಿಕ್ಸ್ ಮಾಡ್ತಾ ಬಂದಿದ್ದೀವಿ. ಸೊ ಈಗ ಸಡನ್ನಾಗಿ 17 ರೂಪಾಯಿ ಮಾಡಿಬಿಟ್ರೆ ನಮ್ಮ ಪ್ಲಾನ್ಸ್, ಈ ಪ್ರಮೋಷನಲ್ ಸ್ಟ್ರಾಟಜೀಸ್ ಇವೆಲ್ಲ ಸ್ವಲ್ಪ ಗಡಿಬಿಡಿ ಆಗೋಗ್ಬಿಡುತ್ತೆ. ಈಗ ನಾವು ಬಿಸ್ಕೆಟ್ ಪ್ಯಾಕೆಟ್ ರೇಟ್ನ ರೌಂಡ್ ಫಿಗರಲ್ಲೇ ಇಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹೀಗೆ ಈ ಕಂಪ್ನೀಸ್ ಅವರು ಶುರುವಲ್ಲಿ ಸ್ವಲ್ಪ ಇಲ್ಲಿಗಲ್ ಪ್ರಾಫಿಟ್ಸ್ ಮಾಡ್ಕೊಂಬಿಡೋಣ ಅಂತ ಅನ್ಕೊಂಡಿದ್ರು. ಆದರೆ ಜನರು ಯಾವಾಗ ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕಿದ್ರು, ಫೈನಲಿ ಕಂಪ್ನಿಯವ್ರು ಏನು ಡಿಸೈಡ್ ಮಾಡಿದ್ರು ಅಂದರೆ, ಬಿಸ್ಕೆಟ್ನ ಪ್ರೈಸ್ 20 ರೂಪಾಯಿ ಇದ್ರೆ 20 ರೂಪಾಯಿನೇ ಇರುತ್ತೆ. ಆದರೆ ಲಾಜಿಕಲಿ ನೋಡೋದಾದ್ರೆ ಅದ್ರ ಪ್ರೈಸ್ 17 ರೂಪಾಯಿ ಆಗಬೇಕಿತ್ತು. ಅದಕ್ಕೆ ಅದರಲ್ಲಿ ಎಕ್ಸ್ಟ್ರಾ ಕ್ವಾಂಟಿಟಿ ಆ್ಯಡ್ ಮಾಡ್ತೀವಿ ಅಂತ ಡಿಸೈಡ್ ಆಗಿದ್ದಾರೆ. ಲೈಕ್ ಮುಂಚೆ ಒಂದು ಬಿಸ್ಕೆಟ್ ಪ್ಯಾಕೆಟಲ್ಲಿ 12 ಬಿಸ್ಕೆಟ್ ಸಿಗ್ತಾ ಇದ್ರೆ ಈಗ 12 ಬದಲು 17 ಬಿಸ್ಕೆಟ್ ಆ್ಯಡ್ ಮಾಡ್ತಾರೆ. ಸೊ ಇದರಿಂದ ಜನರಿಗೆ ಅವ್ರು ಕೊಡ್ತಾ ಇರೋ ಬೆಲೆಗೆ ತಕ್ಕ ಮಾಲ್ ಸಿಗಲಿ ಅಂತ ಈ ಅರೇಂಜ್ಮೆಂಟ್. ಈ GST ಗೌರ್ಮೆಂಟ್ ಅವರು ದೊಡ್ಡ ಮನ್ಸು ಮಾಡಿ ಕಮ್ಮಿ ಮಾಡಿದಾಗ ಅದರಿಂದ ಜನರಿಗೆ ತಾನೇ ಪ್ರಾಫಿಟ್ ಸಿಗಬೇಕು. ಫಾಲೋವರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.